ಹಲೋ ಆಲ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ. ಆ್ಯಕ್ಚುಲಿ ಇತ್ತೀಚೆಗೆ ಲಾಂಗ್ ವಿಡಿಯೋನ ಸಹ ಪೋಸ್ಟ್ ಮಾಡೋಕ್ಕಾಗಲಿಲ್ಲ, ಪ್ಲಸ್ ಶಾರ್ಟ್ ವಿಡಿಯೋನ ಪೋಸ್ಟ್ ಮಾಡೋಕ್ಕೆ ಟೈಮ್ ಸಿಗ್ತಿಲ್ಲ. ಅಟ್ಲೀಸ್ಟ್ ಇನ್ಮೇಲೆ ಶಾರ್ಟ್ ವಿಡಿಯೋ ಇಲ್ಲ ಅಂತಂದರೆ ಲಾಂಗ್ ವಿಡಿಯೋ ಡೈಲಿ ಪೋಸ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ಇನ್ನು ಬ್ರೇಕ್ಫಾಸ್ಟ್ಗೋಸ್ಕರ ಪೂಜೆ ಮತ್ತು ರಂಗೋಲಿ ಎಲ್ಲನ ಮುಗಿಸಿ ಬ್ರೇಕ್ಫಾಸ್ಟ್ಗೋಸ್ಕರ ಇಲ್ಲಿ ಹೆಸರು ಬೇಳೆನ ನೆನೆಸಿಟ್ಟಿದ್ದೆ ಹಿಂದಿನ ರಾತ್ರಿನೇ. ಸೊ ಅದರಿಂದ ಸ್ವಲ್ಪ ದೋಸೆ ಥರ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮತ್ತು ಮಾರ್ನಿಂಗ್ ಅದನ್ನು ಮಿಕ್ಸಿ ಬ್ಲೆಂಡರ್ಗೆ ಹಾಕಿ ಸ್ವಲ್ಪ ಬ್ಲೆಂಡ್ ಮಾಡ್ಕೊಳ್ತಿದ್ದೀನಿ. ಆ್ಯಕ್ಚುಲಿ ಇದನ್ನು ಆಂಧ್ರ ಕಡೆ ತುಂಬ ಜನ ಮಾಡ್ತಾರೆ, ಬಟ್ ಇತ್ತೀಚೆಗೆ ಎಲ್ಲರೂ ಡಯಟು ಮತ್ತು ಹೆಲ್ತ್ ಕನ್ಸರ್ನ್ ಜಾಸ್ತಿ ಆಗಿರೋದ್ರಿಂದ ಎಲ್ಲರೂ ಸಹ ದೋಸೆ ರೀತಿಯಲ್ಲಿ ಮಾಡ್ಕೊಳ್ತಾರೆ. ಸೊ ನಾನು ಇದಕ್ಕೆ ಸ್ವಲ್ಪ ಹಸಿಮೆಣಸು ಮತ್ತು ಹಸಿ ಶುಂಠಿಯನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಅದನ್ನು ನಾವು ದೋಸೆ ಬ್ಯಾಟರ್ ಪ್ರಿಪೇರ್ ಮಾಡ್ತೀವಲ್ವ, ಅದೇ ರೀತಿ ಅದನ್ನು ಬ್ಲೆಂಡ್ ಮಾಡ್ಕೋಬೇಕು. ಆ್ಯಕ್ಚುಲಿ ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ರೆ ಗ್ರೈಂಡರ್ಗೆ ಹಾಕಿಬಿಟ್ರೆ ಆ್ಯಕ್ಚುಲಿ ದೋಸೆ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಸ್ವಲ್ಪ ಕಡಿಮೆ ಮಾಡ್ತಿರೋದ್ರಿಂದ ಸೊ ನಾನು ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ನೋಡ್ತಿದ್ದೀರಲ್ವ, ಇದೇ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಹಾಕೋಬೋದು. ಆ್ಯಕ್ಚುಲಿ ಬ್ಯಾಚ್ ಮುಖಾಂತರ ಹಾಕೋಬೇಕು. ಬ್ಯಾಚ್ ಮುಖಾಂತರ ಅಂತಂದರೆ ಸ್ವಲ್ಪ ಸ್ವಲ್ಪನೇ ತೆಗೆದು ಹಾಕ್ಕೊಂಡ್ರೆ ನಮಗೆ ಲೈಕ್ ಗ್ರೈಂಡರಲ್ಲಿ ಯಾವ ರೀತಿ ಬರುತ್ತೆ ಅದೇ ರೀತಿ ಕನ್ಸಿಸ್ಟೆನ್ಸಿ ಬರುತ್ತೆ, ಮತ್ತು ಅದೇ ರೀತಿ ನುಣ್ಣಗೂ ಸಹ ಆಗುತ್ತೆ. ಇದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು ಸ್ವಲ್ಪ ಒಂದು ಸೋಡಾನ ಹಾಕಿ ಪಕ್ಕಕ್ಕೆ ಇಡ್ತಿದ್ದೀನಿ. ಆ್ಯಕ್ಚುಲಿ ಹಿಂದಿನ ವ್ಲಾಗಲ್ಲಿ ಹೇಳಿದ್ನಲ್ವ, ನಾನು ಐಸ್ ಕ್ಯೂಬ್ನ ಪ್ರಿಪೇರ್ ಮಾಡ್ಕೊಂಡಿದ್ದೆ ಅಂತ. ಸೊ ಇವಾಗ ಐಸ್ ಕ್ಯೂಬ್ ಯಾವ ರೀತಿ ನಮ್ಗೆ ಯೂಸ್ಫುಲ್ ಆಗುತ್ತೆ, ವರ್ಕಿಂಗ್ ವುಮೆನ್ಸ್ಗೆ ಯೂಸ್ಫುಲ್ ಆಗುತ್ತೆ ಅನ್ನೋದನ್ನು ತಿಳಿಸ್ತೇನೆ. ಆ್ಯಕ್ಚುಲಿ ಇಲ್ಲಿಗೆ ಸ್ಟವ್ ಮೇಲೆ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಟು, ಇಲ್ಲಾಂದರೆ ನೀವು ಪಾತ್ರೆಯಲ್ಲಿ ಮಾಡೋದಾದರೆ ಪಾತ್ರೆಯನ್ನು ಇಟ್ಟು ಸ್ವಲ್ಪ ಒಂದು ತುಪ್ಪವನ್ನು ಮತ್ತು ಸ್ವಲ್ಪ ಆಯಿಲನ್ನು ಹಾಕಿ ಬಿರಿಯಾನಿಗೆ ಹಾಕ್ತಕ್ಕಂಥ ಎಲ್ಲ ಒಂದು ಪದಾರ್ಥಗಳನ್ನು ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಎಲ್ಲ ಫ್ರೈ ಆಗಿದ್ದಾದಮೇಲೆ ನಾವು ಹಚ್ಚಿಟ್ಕೊಂಡಿರ್ತಕ್ಕಂಥ ತರಕಾರಿಯನ್ನು ನಾನಿಲ್ಲಿ ಸಿಂಪಲ್ಲಾಗಿ ಜಸ್ಟ್ ಆನಿಯನ್ ಮತ್ತು ಹಸಿ ಮೆಣಸಿನ್ಕಾಯಿನ ಹಾಕ್ತಿದ್ದೀನಿ. ಯಾಕಂದರೆ ಇದು ನಾನು ಇವಾಗ ಮಾಡ್ತಿರೋದು ಪನ್ನೀರ್ ಬಿರಿಯಾನಿ. ಸೊ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ತರಕಾರಿ ಬೇಕು ಅಂತಂದರೆ ನೀವು ಅದನ್ನು ಸೇರಿಸ್ಕೋಬೋದು. ಬಟ್ ನಾನಿಲ್ಲಿ ಮಾರ್ನಿಂಗ್ ರಶಲ್ಲಲ್ವಾ ಸ್ವಲ್ಪ ಟೈಮ್ ಆಗೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಪ್ಲೇನ್ ಬಿರಿಯಾನಿಯನ್ನು ಮಾಡ್ತಿದ್ದೀನಿ. ಇದನ್ನು ಸಹ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಒಂದ್ಸರಿ ನೀವು ಟ್ರೈ ಸಹ ಮಾಡ್ಬೋದು. ಸೊ ಅದು ಸ್ವಲ್ಪ ಫ್ರೈ ಆಗಿದ ನಂತರ ಇಲ್ಲಿ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ನ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ನಾನು ಆಲ್ರೆಡಿ ಮಾಡಿಟ್ಕೊಂಡಿರ್ತಕ್ಕಂಥ ಟೊಮೊಟೊ ಪ್ಯೂರಿನ ಸೇರಿಸ್ತಿದ್ದೀನಿ. ಆ್ಯಕ್ಚುಲಿ ಟೊಮೊಟೊ ಅದರ ಬದಲಾಗಿ ಇವಾಗ ಟೊಮೊಟೊ ಪ್ಯೂರಿ ಮತ್ತು ಇದು ಐಸ್ ಕ್ಯೂಬ್ಸ್ನ ಕೊತ್ತಂಬರಿ ಪುದೀನ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಕ್ಯೂಬ್ಸ್ ಮಾಡ್ಕೊಂಡಿದ್ವಲ್ಲ, ಸೊ ಅದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಐಸ್ ಕ್ಯೂಬ್ಸ್ ಎಲ್ಲ ಸ್ವಲ್ಪ ಮೆಲ್ಟ್ ಆಗಬೇಕು. ಮತ್ತು ನಾವು ಆ್ಯಸ್ ಯೂಶ್ವಲ್ ನಾವು ಏನೇನು ಮಸಾಲೆ ಪದಾರ್ಥನ ಹಾಕ್ತೀವಿ ಅದೇ ಥರ ಹಾಕ್ಕೋಬೇಕು. ಇಲ್ಲಿ ನಾನು ಸ್ವಲ್ಪ ಧನಿಯಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಖಾರ, ಗರಂ ಮಸಾಲ, ಅರಿಶಿನ ಪುಡಿ, ಇದು ಆಪ್ಷನಲ್, ನೀವು ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಇಲ್ಲ. ಸ್ವಲ್ಪ ಖಾರನ ಇಲ್ಲಿ ನಾವು ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕು. ಯಾಕಂತಂದರೆ ನಾವು ಐಸ್ ಕ್ಯೂಬ್ಸಲ್ಲೂ ಸಹ ಹಸಿಮೆಣ್ಸಿನ್ಕಾಯಿನ ಹಾಕಿರ್ತೀವಿ. ಪ್ಲಸ್ ನಾನು ಆಲ್ರೆಡಿ ಹಸಿಮೆಣ್ಸಿನ್ಕಾಯಿನ ಹಾಕಿದ್ದೀನಿ. ಸೊ ಖಾರದ ಪುಡಿ ಸ್ವಲ್ಪ ಕಲರ್ಗೋಸ್ಕರ ನಾನು ಹಾಕ್ತಿದ್ದೀನಿ ಅಷ್ಟೇ ಇಲ್ಲಿ. ಸೊ ಇದೆಲ್ಲ ಫ್ರೈ ಆಗಿದ್ದಾದಮೇಲೆ ನಾವು ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಪನ್ನೀರ್ನ ಸೇರಿಸ್ಕೋಬೋದು. ಇದನ್ನು ಸೇರಿಸ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಆ್ಯಕ್ಚುಲಿ ಇಲ್ಲಿ ಎಲ್ಲರೂ ಸ್ವಲ್ಪ ಜನ ಏನು ಮಾಡ್ತಾರೆ ಅಂತಂದರೆ ಅದನ್ನು ಸಪ್ರೇಟಾಗಿ ಫ್ರೈ ಮಾಡಿ ಕೊನೆಯಲ್ಲಿ ಸೇರಿಸ್ತಾರೆ. ನಾನು ಇಲ್ಲಿ ಮೊದಲೇ ಸೇರಿಸ್ತಿದ್ದೀನಿ, ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಅಂಟುತ್ತೆ ಪನ್ನೀರ್ಗೆ ಅಂತ ಹೇಳಿಬಿಟ್ಟು. ಸೊ ನಂತರ ನೆನೆಸಿ ಇಟ್ಕೊಂಡಿರ್ತಕ್ಕಂಥ ರೈಸ್ನ ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ಒಂದು 2-3 ಸೆಕೆಂಡ್ ಆದಿದ್ದಾದಮೇಲೆ ರೈಸ್ ನೆನೆಸಿಟ್ಕೊಂಡಿರೋ ನೀರನ್ನು ಹಾಕಿ ನಾವಿಲ್ಲಿ ಜಸ್ಟ್ ಒಂದು 2 ವಿಸಿಲ್ನ ನಾವಿದು ಬರೆಸ್ಕೊಂಡ್ರೆ ಸಾಕು. ನಾನಿವಾಗ ಸಾಲ್ಟ್ನ ಕೊನೆಯಲ್ಲಿ ಹಾಕ್ತಿದ್ದೀನಿ. ನೀವು ಬೇಕಂದರೆ ಮೊದಲೇ ಸಹ ಹಾಕ್ಕೋಬೋದು. ಇವಾಗ ಇದನ್ನು 2 ವಿಸಿಲ್ ಕೊಟ್ಕೊಂಡ್ರೆ ನಮಗೆ ಬಿರಿಯಾನಿ ಅನ್ನೋದು ರೆಡಿ ಆಗಿಬಿಡುತ್ತೆ. ಪಾತ್ರೆಯಲ್ಲೂ ಸಹ ನಾವು ಇದನ್ನು ಚೆನ್ನಾಗಿ ಮಾಡ್ಬೋದು. ನಂತರ ಇಲ್ಲಿ ದೋಸೆ ಮಾಡಲಿಕ್ಕೆ ಆವಾಗಲೇ ರುಬ್ಬಿ ಇಟ್ಕೊಂಡಿದ್ನಲ್ವ, ಅದು ದೋಸೆ ಮಾಡಲಿಕ್ಕೆ ರೆಡಿ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಇದು ಕ್ಯಾಸ್ಟ್ ಐರನ್ ಆಗಿರೋದ್ರಿಂದ ಫಸ್ಟ್ ದೋಸೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ, ಬಟ್ ಇಲ್ಲಿ ಟ್ರೈ ಮಾಡ್ತಿದ್ದೀನಿ ಬರುತ್ತೆ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ನಾನು ಇದನ್ನು ಯೂಸ್ ಮಾಡಿ ಸೀಸ್ನಿಂಗ್ ಮಾಡಿ ಇಡೋದ್ರಿಂದ ನನಗೆ ಆ ಥರ ಏನು ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ತುಂಬ ಜನ ಹೇಳ್ತಾರೆ ಫಸ್ಟಲ್ಲಿ ಹಾಕೋ ದೋಸೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಕ್ಯಾಸ್ಟ್ ಐರನ್ ಮೇಲೆ ಅಂತ. ಬಟ್ ಆ ಥರ ಪ್ರಾಬ್ಲಮ್ ಏನೂ ಆಗೋದಿಲ್ಲ.
ನಾವು ಇದನ್ನು ಸ್ವಲ್ಪ ಏನು ಅಂತಂದರೆ ಅದು ಬೆಂಕಿ ಅನ್ನೋದು ಫ್ಲೇಮ್ ಅನ್ನೋದು ಎಲ್ಲ ಕಡೆನೂ ಎಲ್ಲ ಡೈರೆಕ್ಷನ್ನಲ್ಲೂ ಸ್ವಲ್ಪ ಹೋಗಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಹಾಕಿ ಸ್ವಲ್ಪ ಆಯಿಲ್ನ ಹಾಕಿ ಸ್ವಲ್ಪ ಮುಚ್ಚಿಟ್ಟು ನಂತರ ಇದನ್ನು ತೆಗೆದಿದ್ದಾದಮೇಲೆ ನೀವು ನೋಡ್ತಿರ್ಬೋದು ಎಷ್ಟು ನೀಟಾಗಿ ನಾರ್ಮಲ್ ದೋಸೆ ಹೇಗೆ ಬರುತ್ತೆ ಅದೇ ಥರ ಬರುತ್ತೆ. ಕೆಲವರು ಅಕ್ಕಿಯನ್ನು ಸೇರಿಸಿ ರುಬ್ಕೊತಾರೆ. ಆ್ಯಕ್ಚುಲಿ ನಾನು ಹಂಗೆ ಟ್ರೈ ಮಾಡಿದ್ದೀನಿ, ಬಟ್ ರಿಯಲಿ ಅದು ಫೇಲ್ ಆಗುತ್ತೆ. ಅಕ್ಕಿಯನ್ನು ಹಾಕ್ಬಿಟ್ರೆ ಏನಂದರೆ ಗಟ್ಟಿ ಆಗಿಬಿಡುತ್ತೆ, ನಾರ್ಮಲ್ ದೋಸೆ ಥರ ಸಹ ಬರೋದಿಲ್ಲ, ತುಂಬ ಗಟ್ಟಿ ಬರುತ್ತೆ. ಸೊ ಅದ್ರ ಬದಲಾಗಿ ಇದೇ ರೀತಿ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನಿನ್ನು ಸ್ಕೂಲ್ಗೆ ಹೋಗಲಿಕ್ಕೆ ರೆಡಿ ಆಗ್ತಿದ್ದೀನಿ. ಸೊ ರೆಡಿ ಆಗಿದ್ದೆಲ್ಲ ಆದಮೇಲೆ ಸೊ ಬಾಕ್ಸ್ನ ಪ್ರಿಪೇರ್ ಮಾಡ್ತಿದ್ದೀನಿ, ಲಂಚ್ ಬಾಕ್ಸ್ನ. ನೀವು ನೋಡ್ತಿರ್ಬೋದು ಪನ್ನೀರ್ ಬಿರಿಯಾನಿ ಎಷ್ಟು ಒಂಥರ ಬಿಡಿ ಬಿಡಿಯಾಗಿ ಬಂದಿದೆ ರೈಸ್ ಎಲ್ಲನೂ. ದೋಸೆ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಚಟ್ನಿನ ಮಾಡ್ಕೊಂಡ್ಬಿಟ್ಟಿದೆ, ನಾರ್ಮಲ್ ಚಟ್ನಿ ಆ್ಯಸ್ ಯೂಶುವಲ್, ಎಲ್ಲರಿಗೂ ಗೊತ್ತಿರೋದೆ, ಅದಕ್ಕೆ ರೆಸಿಪಿನ ನೋಡಿಸ್ಲಿಲ್ಲ. ಸೊ ಇದೆಲ್ಲ ಆಗಿದ್ದಾದಮೇಲೆ ನಂತರ ಸಂಜೆ ಸ್ಕೂಲಿಂದ ಬರೋದಷ್ಟಕ್ಕೆ ಮೀಶೋಯಿಂದ ಒಂದು ಪಾರ್ಸಲ್ ಬಂದಿತ್ತು. ಏನು ಅಂತಂದರೆ ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ಇಯರಿಂಗ್ಸ್. ಆ್ಯಕ್ಚುಲಿ ನಾನು ಆರ್ಟಿಫಿಷಿಯಲ್ ಹಾಕೋದಿಲ್ಲ, ಬಟ್ ನನ್ನ ಫ್ರೆಂಡ್ ಒಬ್ಬರು ಅದನ್ನು ಸಜೆಸ್ಟ್ ಮಾಡಿದರು, ಅವ್ರು ಹಾಕ್ಕೊಂಡಿದ್ರು. ಅವ್ರ ಹತ್ರ ಕೇಳಿ ಲಿಂಕ್ನ ಶೇರ್ ಮಾಡಿಸ್ಕೊಂಡು ನಾನು ಬುಕ್ ಮಾಡಿದ್ದೆ. ತುಂಬ ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂತಂದರೆ ಆ್ಯಕ್ಚುಲಿ ಬೇರೆ ಆನ್ಲೈನ್ ಶಾಪಿಂಗೆಲ್ಲ ಹೋಲಿಸ್ಕೊಂಡ್ರೆ ಮೀಶೋ ಅಲ್ಲಿ ಇಷ್ಟು ಚೆನ್ನಾಗಿ ಪ್ಯಾಕಿಂಗ್ ಬರುತ್ತೆ ಅಂತ, ಫಸ್ಟ್ ಆಫ್ ಆಲ್ ಪ್ಯಾಕಿಂಗ್ ಬರುತ್ತೆ ಅಂತ ಅಂದ್ಕೊಂಡಿಲ್ಲ. ಮತ್ತು ಪ್ರಾಡಕ್ಟ್ ಸಹ ಎಷ್ಟೊಂದು ಚೆನ್ನಾಗಿ ಕೊಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ತುಂಬ ತುಂಬ ಚೆನ್ನಾಗಿದೆ. 6 ಪೇರ್ಸ್ ಬಂದಿದೆ. ಇದು ಐ ಥಿಂಕ್ ಸೊ 219 ಆರ್ 220 ಆ ರೇಂಜ್ಗೆ ಇದೆ ಅನಿಸುತ್ತೆ. ಪ್ರೈಸ್ ಮರ್ತೋಗ್ಬಿಟ್ಟಿದೆ, ಎಷ್ಟು ಅಂತ ನೆನಪಿಲ್ಲ. ನಿಮಗೆ ಲಿಂಕ್ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ನ ಶೇರ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. 6 ಪೇರ್ಸು 6 ಡಿಸೈನ್ಸ್ ಬಂದಿದೆ, ತುಂಬ ತುಂಬ ಚೆನ್ನಾಗಿದೆ. ಮತ್ತು ಪ್ಯಾಕಿಂಗ್ ಸಹ ನೀವು ನೋಡ್ತಿರ್ಬೋದು ಎಷ್ಟೊಂದು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ. ಮತ್ತು ಅದ್ರ ಜೊತೆಗೆ ಇದು ಲೈಕ್ ಥ್ಯಾಂಕ್ ಯು ಕಾರ್ಡ್ ಸಹ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತಂದರೆ ಈ ನಡುವೆ ಲೈಕ್ ಮೀಶೋ ಅನ್ನೋದು ತುಂಬ ತುಂಬ ಯೂಸ್ಫುಲ್ ಆಗ್ತಿದೆ ಅಂತಲೇ ಹೇಳ್ಬೋದು. ನಮಗೆ ರೀಸನಬಲ್ ಪ್ರೈಸಸಲ್ಲಿ ಅಂದರೆ ಪ್ರೈಸ್ಗೆ ತಕ್ಕನಂಗೆ ನಮಗೆ ಐಟಮ್ ಸಿಗುತ್ತೆ. ನೆಕ್ಸ್ಟ್ ಇನ್ನು ಇಲ್ಲಿ ಸ್ನ್ಯಾಕ್ಸ್ಗೋಸ್ಕರ ಅಂತ ನಾನು ಮೊನ್ನೆ ಸ್ಕೂಲಿಂದ ಬರೋದಷ್ಟಕ್ಕೆ ನಮ್ಮ ಹಸ್ಬೆಂಡ್ ಅವರು ಇದನ್ನು ತಂದಿದ್ರು. ನಮ್ಮ ಹಸ್ಬೆಂಡ್ ಮತ್ತು ನನ್ನ ಮಗು ಹೊರಗಡೆ ಹೋಗಿ ಅದನ್ನು ತೊಗೊಂಬಂದಿದ್ರು. ನಾನು ಜಸ್ಟ್ ಟ್ರೈ ಮಾಡೋಣ ಅಂತ ಡಾರ್ಜಿಲಿಂಗ್ ಮೋಮೋಸ್ ಅಂತ ಇದೆ, ಬಟ್ ಟೇಸ್ಟ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಆ್ಯಕ್ಚುಲಿ ಮನೆಯಲ್ಲೇ ಮಾಡ್ಬೇಕು ಅಂದ್ಕೊಳ್ತಿದ್ದೆ, ಬಟ್ ಅವರು ಇದನ್ನು ತಂದಿದ್ರು, ಒಂದ್ಸರಿ ಟ್ರೈ ಮಾಡೋ ನೋಡೋಣ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ಅದರಿಂದ ಇದನ್ನು ಮಾಡ್ತಿದ್ದೀನಿ. ಏನಿಲ್ಲ, ಜಸ್ಟ್ ಅವರೆಲ್ಲ ರೆಡಿ ಮಾಡಿ ಕೊಟ್ಟಿರ್ತಾರೆ, ನಾವು ಜಸ್ಟ್ ಅದನ್ನು ಎಕ್ಸ್ಪೈರಿ ಡೇಟು ಇದನ್ನೆಲ್ಲ ನೋಡಿಬಿಟ್ಟು ನಾವು ಅದನ್ನು ಸ್ಟೀಮ್ಗೆ ಇಟ್ಕೊಳ್ಳೋದಷ್ಟೇ. ನಾನು ನಾರ್ಮಲ್ ಇಡ್ಲಿ ಪಾತ್ರೆಯಲ್ಲೇ ಸ್ಟೀಮ್ಗೆ ಕೊಟ್ಬಿಡ್ತಿದ್ದೀನಿ. ಆ ಒಂದು ಇಡ್ಲಿ ಪ್ಲೇಟ್ಸ್ ಇರುತ್ತಲ್ವ, ಅದರಲ್ಲೇ ಒಂದನ್ನು ಜೋಡಿಸ್ಬಿಟ್ಟು ಅದನ್ನೇ ಸ್ಟೀಮ್ಗೆ ಕೊಟ್ಬಿಡ್ತಿದ್ದೀನಿ ಅದರಲ್ಲೇ. ಮತ್ತು ಇದ್ರ ಜೊತೆಗೆ ನನ್ನ ಹತ್ರ ಸ್ವಲ್ಪ ಸ್ವೀಟ್ ಪೊಟ್ಯಾಟೋನೂ ಇತ್ತು. ಇದರಿಂದ ನಿಮಗೆ ಒಂದು ರೆಸಿಪಿನ ಸ್ಮಾಲ್ ಲೈಕ್ ನಮ್ಮ ಅಮ್ಮಂದರು ಲೈಕ್ ಅಜ್ಜಿಯಂದರು ಮಾಡ್ತಿದ್ವಲ್ಲ, ಅದು ಒಂದು ರೆಸಿಪಿನ ನೋಡಿಸೋಣ ಅಂತ ಹೇಳಿಬಿಟ್ಟು ಅದನ್ನು ಸ್ಟೀಮ್ಗೆ ಕೊಡ್ತಿದ್ದೀನಿ. ಇವಾಗ ನೀರೆಲ್ಲ ಬಿಸಿ ಆಗಿದ್ದಾಯಿತು. ಸೊ ಇದನ್ನು ಒಂದು 10 ನಿಮಿಷನೂ ಬೇಕಾಗಿಲ್ಲ, ಒಂದು 7-8 ನಿಮಿಷ ನಾವು ಸ್ಟೀಮ್ ಮಾಡ್ಕೊಂಡ್ಬಿಟ್ರೆ, ಒಂದು ಲೈಕ್ ಮೀಡಿಯಮ್ ಫ್ಲೇಮಲ್ಲಿ, ಹೈ ಫ್ಲೇಮಲ್ಲಿ ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಸ್ಟೀಮ್ ಮಾಡ್ಕೊಂಡ್ಬಿಟ್ರೆ ನಮಗದು ಚೆನ್ನಾಗಿ ಸಾಫ್ಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಇನ್ನು ಸರ್ವಿಂಗ್ ಬೌಲ್ಗೆ ಎಲ್ಲ ಸರ್ವ್ ಮಾಡ್ಕೊಳ್ತಿದ್ದೀನಿ. ಇದು ಮೊಮೋ ಸಾಸ್ ಅಂತಲೇ ಕೊಟ್ಬಿಟ್ಟಿದ್ರು, ಅವರೇ ಅಲ್ಲೇ ರೆಡಿಮೇಡ್ ಸಾಸ್ ಕೊಟ್ಟಿದ್ರು. ಆ್ಯಕ್ಚುಲಿ ನಾನು ಇದನ್ನು ಮನೆಯಲ್ಲೇ ಪ್ರಿಪೇರ್ ಮಾಡಿ ಇಟ್ಟಿರ್ತೀನಿ, ಆ್ಯಕ್ಚುಲಿ ಮಸಾಲೆ ದೋಸೆಗಂತೆ ಆ ಥರ ಎಲ್ಲ. ಬಟ್ ಇದನ್ನು ಕೊಟ್ಟಿದ್ರಲ್ಲ, ಒಂದ್ಸರಿ ಟೇಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನು ಟೀ ಮತ್ತು ನನ್ನ ಮಗುಗೆ ಹಾಲು ಎಲ್ಲ ರೆಡಿ ಮಾಡಿ ಇದನ್ನು ರೆಡಿ ಮಾಡ್ತಿದ್ದೀನಿ. ಸೊ ಇದನ್ನೆಲ್ಲ ಅವ್ರಿಗೆ ಕೊಟ್ಟಿದ್ದು ಆದಮೇಲೆ ಇಲ್ಲಿ ಸ್ವೀಟ್ ಪೊಟ್ಯಾಟೋನು ಸಹ ಸ್ವಲ್ಪ ಚೆನ್ನಾಗಿ ಸ್ಟೀಮ್ ಆಗಿತ್ತು, ಸಾಫ್ಟ್ ಆಗಿತ್ತು. ಏನು ಅಂತಂದರೆ ಎಲ್ಲರಿಗೂ ತಿಳಿದಿರೋದೆ, ಆ್ಯಕ್ಚುಲಿ ತುಂಬ ಜನಕ್ಕೆ ಇದು ತಿಳಿದಿರುತ್ತೆ. ಇದು ಸ್ಟೀಮ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ತುಪ್ಪ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ. ಇಲ್ಲಿ ನಾನು ಬೆಲ್ಲದ ಪುಡಿ ಇರುತ್ತೆ ಮನೆಯಲ್ಲಿ. ಆ್ಯಕ್ಚುಲಿ ನನಗೆ ಕೆಲಸಕ್ಕೆ ಹೋಗೋದ್ರಿಂದ ನಾನು ಇದು ಬರುತ್ತಲ್ವ ನಾರ್ಮಲ್ ಬೆಲ್ಲವನ್ನು ಅದನ್ನು ಪುಡಿ ಮಾಡಿಕೊಂಡು ಮತ್ತೆ ಅಡುಗೆ ಮಾಡೋಷ್ಟು ಈ ಪೇಷನ್ಸ್ ಅದು ಇರೋದಿಲ್ಲ. ಸೊ ಅದರಿಂದ ನಾನು ರೆಡಿಮೇಡ್ ಪುಡಿನೇ ತೊಗೊಂಬರ್ತೀನಿ, ಡಿಮಾರ್ಟಲ್ಲಿ ಇಲ್ಲ ಇನ್ಸ್ಟಾಮಾರ್ಟಲ್ಲಿ. ಆ್ಯಕ್ಚುಲಿ ಡಿಮಾರ್ಟಲ್ಲಿ ಇರ್ತಕ್ಕಂಥ ಒಂದು ಬೆಲ್ಲದ ಪುಡಿ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಎರಡನ್ನ ಹಾಕ್ಬಿಟ್ಟು
ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು. ಎಲ್ಲಿವರೆಗೂ ಮಿಕ್ಸ್ ಮಾಡಬೇಕಂದ್ರೆ ಅದು ಸ್ವಲ್ಪ ಉಂಡೆ ಥರ ಬರುತ್ತೆ. ಸೊ ಅದನ್ನು ನನ್ನ ಮಗುಗೆ ಕೊಟ್ಟಿದ್ದಾಯಿತು. ಸೊ ಇವಾಗ ಇಲ್ಲಿ ನೈಟ್ಗೆ ಸ್ವಲ್ಪ ಡಿನ್ನರ್ಗೋಸ್ಕರ ರಸಮ್ ಮತ್ತು ಇದು ನುಗ್ಗೆಕಾಯಿಂದ ಸ್ವಲ್ಪ ಫ್ರೈನ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಿದ್ದೀನಿ. ಸೊ ಇಲ್ಲಿ ಫಸ್ಟ್ ರಸಮ್ಗೆ ಅಂತ ರೆಡಿ ಮಾಡ್ತಿದ್ದೀನಿ. ಏನಿಲ್ಲ, ನಾವು ಆಲ್ರೆಡಿ ನನ್ನ ಹತ್ರ ಇರುತ್ತಲ್ವ ಟೊಮೊಟೊ ಪ್ಯೂರಿ, ಅದನ್ನೇ ಸೇರಿಸ್ತಿದ್ದೀನಿ. ಎಷ್ಟು ಸಿಂಪಲ್ ಅಂತಂದರೆ ನಮಗೊಂದು ಪ್ರೀ ಪ್ಲ್ಯಾನ್ ಅನ್ನೋದು ಇದ್ಬಿಟ್ರೆ ನಿಜವಾಗ್ಲೂ ಜಸ್ಟ್ 1ರಿಂದ 1.5 ಅವರಲ್ಲಿ 2-3 ರೀತಿ ಡಿಶಸ್ಸನ್ನು ನಾವು ಪ್ರಿಪೇರ್ ಮಾಡ್ಬೋದು, ಅದು ಹೆಲ್ತಿಯಾಗಿ. ನಾನು ಟೊಮೊಟೊ ಪ್ಯೂರಿನ ನೋಡಿ 1 ವೀಕ್ ಆಯಿತು ಇದನ್ನು ತಗೊಂಡು. 1 ವೀಕು ಇದು ತುಂಬ ಫ್ರೆಶ್ ಆಗೂ ಇದೆ, ಫ್ಲೇವರ್ ಚೆನ್ನಾಗಿದೆ. ಟೇಸ್ಟ್ ಅನ್ನೋದು ನಿಜವಾಗ್ಲೂ ಟೊಮೊಟೊ ಹಾಕೋದಕ್ಕಿಂತ ಟೊಮೊಟೊ ಪ್ಯೂರಿ ಹಾಕಿ ಮಾಡೋ ರಸಮೇ ತುಂಬ ಟೇಸ್ಟ್ ಇದೆ ಅಂತಲೂ ಹೇಳ್ಬೋದು. ಮತ್ತು ಇದ್ರ ಜೊತೆಗೆ ಆಲ್ರೆಡಿ ನಾನು ತೆಗೆದಿಟ್ಟಿದ್ನಲ್ವ ಟಮ್ಯಾರಿನ್ ಪಲ್ಪ್ ಅಂದರೆ ಹುಣಸೆ ಹಣ್ಣಿನ ಗೊಜ್ಜು, ಅದನ್ನು ಸಹ ಹಾಕ್ತಿದ್ದೀನಿ. ಆ್ಯಕ್ಚುಲಿ ಇಷ್ಟು ಬೇಕಾಗಿಲ್ಲ, ಸ್ವಲ್ಪ ಹಾಕಿದ್ರು ಸಾಕು. ಬಟ್ ನಮ್ಮ ಮನೇಲಿ ಸ್ವಲ್ಪ ಹುಳಿ ತಿಂತೇವೆ, ಸೊ ಅದರಿಂದ ಸೇರಿಸ್ತಿದ್ದೀನಿ. ಮತ್ತು ಇದ್ರ ಜೊತೆಗೆ ಉಪ್ಪು, ಖಾರ, ಅರಿಶಿನ ಮತ್ತು ರಸಮ್ ಪೌಡರ್ ಎಲ್ಲವನ್ನ ಸೇರಿಸ್ಬಿಟ್ಟು, ರಸಮ್ ಪೌಡರ್ನ ನೀವು ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ಆ್ಯಕ್ಚುಲಿ ಇದರಲ್ಲಿ ನಾನು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಬಟ್ ನೀವು ನೀರು ಜಾಸ್ತಿ ಹಾಕಿದ್ರೆ ರಸಮ್ ಪೌಡರ್ನ ಸಹ ಜಾಸ್ತಿ ಹಾಕ್ಕೋಬೋದು. ನಾನು ಈ ದಿನ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ, ಬಟ್ ಆದ್ರೂ ಚೆನ್ನಾಗಿತ್ತು. ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರವನ್ನು ಹಾಕಿ ಅದನ್ನು ಚೆನ್ನಾಗಿ ಸ್ಟಿರ್ ಮಾಡ್ಕೋಬೇಕು. ಒಂದ್ಸರಿ ಸ್ಟವ್ ಮೇಲೆ ಇಡೋದಕ್ಕಿಂತ ಮುಂಚೆನೇ ಎಲ್ಲವನ್ನ ಒಂದ್ಸರಿ ಸ್ಟಿರ್ ಮಾಡಿಕೊಂಡು, ಒಂದ್ಸರಿ ನೀವು ಬೇಕು ಅಂತಂದರೆ ರುಚಿನ ನೋಡಿಕೊಂಡು ಅದಾದಮೇಲೆ ನಾವು ಅದನ್ನು ಅಲ್ಲಿ ಕುದೀಲಿಕ್ಕೆ ಇಡ್ಬೋದು. ಇಲ್ಲಿ ನಾನೆಲ್ಲ ಸ್ಟಿರ್ ಮಾಡಿದ್ದು ಆಯಿತು. ಇವಾಗ ಇದನ್ನು ಸ್ಟವ್ ಮೇಲೆ ಇಡ್ತಿದ್ದೀನಿ. ಒಂದು ಕಡೆ ರಸಮ್ನ ಇಡ್ತಿದ್ದೀನಿ, ಇನ್ನೊಂದು ಕಡೆ ಅಡುಗೆ ಮಾಡಬೇಕು. ಜಸ್ಟ್ ನುಗ್ಗೆಕಾಯಿ ಫ್ರೈ ಅಂತ ಹೇಳಿದ್ನಲ್ವ, ಅದನ್ನು ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ನುಗ್ಗೆಕಾಯಿ ಫ್ರೈಗೆ ಫಸ್ಟ್ ನಾವು ಏನು ಅಂತಂದರೆ ಒಂದು ಪೌಡರ್ನ ರೆಡಿ ಮಾಡ್ಕೋಬೇಕು. ನಾರ್ಮಲ್ ನಾವು ಶೇಂಗಾ ಬೀಜ ಪೌಡರ್ನ ಯಾವ ರೀತಿ ಮಾಡ್ತೀವಲ್ವ ಅದೇ ರೀತಿ ಮಾಡೋದು. ಬಟ್ ಏನು ಅಂತಂದರೆ ನಾನಿಲ್ಲಿ ಸ್ವಲ್ಪ ಪುಟಾಣಿನ ಸೇರಿಸ್ತಿದ್ದೀನಿ ಅಷ್ಟೇ. ಮತ್ತು ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೋಸ್ಕರ, ಖಾರದ ಪುಡಿ ಬದಲು ನಾವು ಈ ಮೆಣಸಿನ್ಕಾಯಿನ ಸೇರಿಸ್ಕೋಬೋದು. ಸೊ ಅದೆಲ್ಲ ಹಾಕಿದಾದ್ಮೇಲೆ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ಒಂದು ಪ್ಲೇಟಲ್ಲಿ ಹಾಕಿ. ನಂತರ ಅದೇ ಕಡಾಯಿನ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆನ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಿಬಿಟ್ಟು, ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ನುಗ್ಗೆಕಾಯಿನ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಇನ್ನೊಂದು ಏನಂತಂದರೆ ನೀರು ಏನು ಹಾಕೋ ಕೆಲಸ ಇಲ್ಲ. ಆ್ಯಕ್ಚುಲಿ ಅದರಿಂದನೇ ಸ್ವಲ್ಪ ನೀರೆಲ್ಲ ಬಿಟ್ಕೊಳ್ಳುತ್ತೆ. ಸ್ವಲ್ಪ ಕಾದಿದ್ದಾದಮೇಲೆ ಅದರಲ್ಲೇ ಅದು ಸ್ವಲ್ಪ ಚೆನ್ನಾಗಿ ಬೇಯಬೇಕು, ಅಂದರೆ ಸ್ವಲ್ಪ ಸಾಫ್ಟ್ ಆಗಬೇಕು ಎಲ್ಲನೂ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಇದನ್ನು ನಾನು ಮೊದಲು ಟ್ರೈ ಮಾಡಿದ್ದೆ, ಬಟ್ ಈ ರೀತಿ ಟ್ರೈ ಮಾಡಿರಲಿಲ್ಲ. ನಾನು ಸ್ವಲ್ಪ ಕುದಿಯೋಕ್ಕಿಟ್ಟು ಅದನ್ನು ಬೇಯಿಸ್ಬಿಟ್ಟು ನಂತರ ಒಗ್ಗರಣೆ ಕೊಟ್ಕೊಂಡು ಆ ಥರ ಮಾಡಿದ್ದೆ. ಬಟ್ ಈ ಥರ ಮಾಡೋದ್ರಿಂದ ಸ್ವಲ್ಪ ನಮಗೆ ಆ ನ್ಯೂಟ್ರಿಷಿಯಸ್ ವ್ಯಾಲ್ಯೂಸ್ ಅನ್ನೋದು ಲಾಸ್ ಆಗೋದಿಲ್ಲ. ರುಚಿನೂ ಸಹ ತುಂಬ ತುಂಬ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳದ್ದು ತುಂಬ ಇಷ್ಟಪಟ್ಟು ತಿಂತಾರೆ, ಯಾಕಂದರೆ ಅದ್ರ ಮೇಲೆ ಇರ್ತಕ್ಕಂಥ ಆ ನಾರಿನ ಅಂಶ ಎಲ್ಲ ನಾವು ತೆಗೆದುಬಿಟ್ಟಿರ್ತೀವಲ್ವ. ಸೊ ಅದನ್ನೆಲ್ಲ ತೆಗೆದು ನಾವು ಫ್ರೈ ಮಾಡೋದ್ರಿಂದ ಅವ್ರಿಗೆ ತಿನ್ನೋಕ್ಕೂ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ. ಇಲ್ಲಿ ಮತ್ತೊಂದು ಕಡೆ ನೀವು ರಸಮ್ ನೋಡ್ತಿರ್ಬೋದು, ಕಲರ್ಫುಲ್ಲಾಗಿ ಎಷ್ಟು ಫ್ಲೇವರಬಲ್ ಆಗಿದೆ ಅಂತಂದರೆ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ಸ್ವಲ್ಪ ಕೊತ್ತಂಬರಿನ ಸೇರಿಸಿ, ಇಲ್ಲಿ ನೀವು ನೋಡ್ತಿರ್ಬೋದಲ್ವ ನೀರು ಅದಷ್ಟಕ್ಕದೇ ಬಿಟ್ಕೊಂಡಿದೆ. ಇಲ್ಲಿ ನಾನು ನೀರು ಸಹ ಹಾಕಿಲ್ಲ. ಆ ನೀರೆಲ್ಲ ಅಬ್ಸರ್ವ್ ಆಗೋವರೆಗೂ ಸಹ ನಾವು ಅದನ್ನು ಫ್ರೈ ಮಾಡ್ಕೋಬೇಕು. ಎಷ್ಟು ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ ಅಂತಂದರೆ ಆ ನೀರು ಅಬ್ಸರ್ವ್ ಆಗೋ ಒಳಗಡೆ ನಮ್ಗೆ ಅದು ರೆಡಿ ಆಗಿಬಿಡುತ್ತೆ. ಸೊ ಇವಾಗ ರೆಡಿ ಆಗಿರ್ತಕ್ಕಂಥ ರಸಮ್ಗೆ ನಾರ್ಮಲ್ ಒಗ್ಗರಣೆ ಕೊಟ್ಕೊಂಡ್ಬಿಟ್ಟಿದ್ದೀನಿ ಅಷ್ಟೇ. ಜಸ್ಟ್ ಕೆಲವೇ 10 ನಿಮಿಷಗಳಲ್ಲಿ ನಮಗೆ ರಸಮ್ ರೆಡಿ ಆಗಿಬಿಡುತ್ತೆ. ಇದು ನಾನು ಡಿಮಾರ್ಟಲ್ಲಿ ತೊಗೊಂಡಿದ್ನಲ್ಲ, ಆ್ಯಕ್ಚುಲಿ ನಾನ್ ಸ್ಟಿಕ್ ಯೂಸ್ ಮಾಡಬಾರ್ದು ಅಂತಾರೆ, ಬಟ್ ಈ ಒಂದು ಪರ್ಪಸ್ಗೆ ಅಂದರೆ ಒಗ್ಗರಣೆ ಬೇಗ ಹಾಕೋ ಪರ್ಪಸ್ಗೆ ತುಂಬಾ ಯೂಸ್ಫುಲ್ ಅಂತ ತಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನುಗ್ಗೆಕಾಯಿ ಫ್ರೈಗೆ ಸ್ವಲ್ಪ ಪೌಡರ್ನ ರೆಡಿ ಮಾಡ್ಕೋಬೇಕಂತ ಹೇಳಿದ್ನಲ್ವ. ಸೊ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಶೇಂಗಾ ಬೀಜನ ಮತ್ತು ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತದ್ವಲ್ಲ, ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಒಂದು ಪುಟಾಣಿ ಮತ್ತು ಗುಂಟೂರು ಮೆಣಸಿನ್ಕಾಯಿನ ಹಾಕಿ ಅದನ್ನು ಬ್ಲೆಂಡರಲ್ಲಿ ಇಲ್ಲ ಅಂತಂದರೆ ಆ್ಯಸ್ ಯೂಶುವಲ್ ಮಿಕ್ಸಿಯಲ್ಲೂ ಸಹ ಹಾಕಿ ನಾವು ಅದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಆ್ಯಕ್ಚುಲಿ ಇದು ಸ್ವಲ್ಪ ಅಷ್ಟು ಪುಡಿ ಇಲ್ದಿರ ಸ್ವಲ್ಪ ಲೈಕ್ ಸ್ವಲ್ಪ ಕ್ರಂಚಿಯಾಗಿ ಅಂತಂದರೆ ಫುಲ್ ಪೌಡರ್ ಆಗ್ದಿರ ಈ ಥರ
ಪಾರ್ಷಿಯಲ್ ಆಗಿ ಸ್ವಲ್ಪ ಮಿಕ್ಸ್ ಆಗಿಬಿಟ್ರೆ ಸಾಕು. ಅದು ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ನೀವು ನೋಡ್ತಿರ್ಬೋದು ನೀರೆಲ್ಲ ಅಬ್ಸರ್ವ್ ಆಗಿಬಿಟ್ಟಿದೆ. ಇದನ್ನು ಸಹ ನಮಗೆ ನೀಟಾಗಿ ಫ್ರೈ ಆಗಿಬಿಟ್ಟಿದೆ, ಸಾಫ್ಟಾಗೂ ಸಹ ಆಗಿದೆ. ಇವಾಗ ಅದೇ ಕಡಾಯಿಗೆ ಮತ್ತೆ ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ತಿದ್ದೀನಿ ಆ ನುಗ್ಗೆಕಾಯಿಗೆ ಫ್ರೈಗೆ. ಸೊ ಅದಕ್ಕೋಸ್ಕರ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲು, ಸಾಸಿವೆ, ಸ್ವಲ್ಪ ಜೀರಿಗೆ ಮತ್ತು ಇನ್ನು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕಿ ಇದ್ರ ಜೊತೆಗೆ ಸ್ವಲ್ಪ ಹಿಂಗನ್ನು ಸಹ ನಾವು ಹಾಕ್ಕೋಬೇಕು. ಆ್ಯಕ್ಚುಲಿ ಹಿಂಗೆ ಹಾಕೋದ್ರಿಂದ ತುಂಬ ಹೆಲ್ತಿ ಅಂತ ಹೇಳ್ಬೋದು, ಡೈಜೆಸ್ಟಿವ್ ಆಗುತ್ತೆ ಅಂತಲೂ ಹೇಳ್ಬೋದು. ಆ ಫ್ಲೇವರ್ ಸಹ ಸ್ವಲ್ಪ ಚೆನ್ನಾಗಿರುತ್ತೆ ಈ ಸ್ಟೇಜಲ್ಲಿ ಹಿಂಗೆ ಹಾಕೋದ್ರಿಂದ. ಕೆಲವರು ಕೊನೆಯಲ್ಲಿ ಹಾಕ್ತಾರೆ, ಕೊನೆಯಲ್ಲಿ ಹಾಕೋದ್ರಕ್ಕಿಂತ ಈ ಥರ ಹಾಕೋದು ತುಂಬ ಚೆನ್ನಾಗಿರುತ್ತೆ. ಸೊ ಅದೆಲ್ಲ ಫ್ರೈ ಆಗಿದ್ದಾದಮೇಲೆ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಅದನ್ನೆಲ್ಲ ಹಾಕಿ ನಾರ್ಮಲ್ ಒಗ್ಗರಣೆ ಯಾವ ರೀತಿ ಕೊಡ್ತೀವಿ ಅದೇ ರೀತಿ ಕೊಟ್ಬಿಟ್ಟು ಆಲ್ರೆಡಿ ನಾವು ಬೇಯಿಸಿ ಇಟ್ಕೊಂಡಿರ್ತಕ್ಕಂಥ ನುಗ್ಗೆಕಾಯಿನ ಅದಕ್ಕೆ ಹಾಕಿ ಒಂದು 2-3 ನಿಮಿಷಗಳ ಕಾಲ ಅದನ್ನು ನಾವು ಫ್ರೈ ಮಾಡಿಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಪೌಡರ್ನ, ಶೇಂಗಾ ಬೀಜ ಮತ್ತು ಪುಟಾಣಿಯನ್ನು ಹಾಕಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ, ಕೊನೆಯಲ್ಲಿ ಸ್ವಲ್ಪ ಫ್ರೆಶ್ ಆಗಿರ್ತಕ್ಕಂಥ ಕೊತ್ತಂಬರಿನ ಸೇರಿಸ್ಕೊಂಡ್ಬಿಟ್ರೆ ನಮ್ಮದು ಫ್ರೈ ಅನ್ನೋದು ರೆಡಿ ಆಗಿಬಿಡುತ್ತೆ. ಸೊ ಇವತ್ತಿನ ನಮ್ಮ ಡಿನ್ನರ್ ಈ ರೀತಿ ಇತ್ತು. ಬಿಸಿ ಬಿಸಿ ಅನ್ನ, ರಸಮ್ ಮತ್ತು ನುಗ್ಗೆಕಾಯಿ ಫ್ರೈ. ಸೊ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀನಿ. ಸೊ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲೀಸ್ ಮತ್ತು ಫ್ರೆಂಡ್ಸ್ ಜೊತೆಗೆ ನನ್ನ ವಿಡಿಯೋನ ಶೇರ್ ಮಾಡಿ. ನಿಮಗೆ ಇದೇ ರೀತಿಯಾದಂತಹ ವಿಡಿಯೋಗಳು ಇನ್ನೂ ಬೇಕು ಅಂತದ್ರಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.